ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈಗ ಹೇಗಿದ್ದು ನೋಡಿ, ಗುಜ್ಜೆ ಸೀಸನ್. ನಾನು ಇವತ್ತು ಈ ಗುಜ್ಜೆಯಿಂದ ಒಂದು ಮಂಚೂರಿ ಮಾಡೋದನ್ನು ತೋರಿಸಿಕೊಡ್ತೇನೆ ನೋಡಿ. ಇವಾಗ ನಾವು ಮೊದಲಿಗೆ ಗುಜ್ಜೆಯನ್ನು ಕಟ್ ಮಾಡಿಕೊಳ್ಳುವ. ಈಗ ನೋಡಿ, ಎಲೆಯ ಇನ್ನೂ ಬೆಳೀತಿರೋದಂತ ಗುಜ್ಜೆ ಸಾಕು. ನೋಡಿ, ಗುಜ್ಜೆ ತಗೊಂಡಿದ್ದೇನೆ. ಭಯಂಕರ ಮೇನಿದೆ ಇದರಲ್ಲಿ ನೋಡಿ. ಗುಜ್ಜೆ ಕಟ್ ಮಾಡೋ ಮೊದಲು ಕೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿಡಬೇಕು. ನೋಡಿ, ನಂತರ ನಾವು ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿ ನಾನು ಇದನ್ನು ನೀರಿಗೆ ಹಾಕಲ್ತಿದ್ದೇನೆ. ಅಲ್ಲಿ ನೀರಿಗೆ ಕೂಡ ಸ್ವಲ್ಪ ಎಣ್ಣೆ ಹಾಕಲ್ತಿದ್ದೇನೆ. ಈ ಗುಜ್ಜೆಯನ್ನು ನಾವು ಈ ರೀತಿ ಕಟ್ ಮಾಡಬೇಕಂತಿಲ್ಲ. ಸಣ್ಣದಾಗಿ ಈ ಹೋಳುಗಳಾಗಿ ಚಿಕ್ಕ ಚಿಕ್ಕದಾಗಿ ನಾವು ಸೌತೆಯನ್ನು ಯಾವ ರೀತಿ ನೋಡಿ, ಸೌತೆ ಸಲ್ಲಿ ಮಾಡಲಿಕ್ಕೆ ಕಟ್ ಮಾಡ್ತೇವೆ, ಆ ರೀತಿ ಕಟ್ ಮಾಡಿ ಕೂಡ ಮಾಡಿಕೊಳ್ಬೋದು. ಆ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬೇಯಿಸಬೇಕಾಗಿಲ್ಲ. ನೋಡಿ, ಈ ರೀತಿ ಹೋಳು ಮಾಡಿಕೊಂಡ್ರೆ ಇದನ್ನು ನಾವು ಒಂದು ಸ್ವಲ್ಪ ಅರ್ಧ ಬೇಯಿಸಿಕೊಂಡು ನಂತರ ಮಾಡುವಂಥ. ನೋಡಿ, ಅರ್ಧ ನಾವು ಇದನ್ನು ನೀರಾಗಿ ಬೇಯಿಸಿಕೊಳ್ಬೇಕು. ನಂತರ ಇದು ಅರ್ಧ ನಮಗೆ ಎಣ್ಣೆಯಲ್ಲಿ ಮಂಚೂರಿ ಮಾಡುವಾಗ ಬೇಯ್ತದೆ. ಹಾಗೆ ನೋಡಿ, ಉಳಿದ ಗುಜ್ಜೆಯನ್ನು ಕೂಡ ಹಾಗೆ ನಾವು ಕಟ್ ಮಾಡಿಕೊಳ್ಳುವ. ನೋಡಿ, ಗುಜ್ಜೆಯನ್ನು ಕಟ್ ಮಾಡಿದ ನಂತರ ಒಂದೆರಡು ಸಲ ಅದನ್ನು ನೀರಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಇದನ್ನು ನಾವೊಂದು ಅರ್ಧ ಬೇಯಿಸುವಂಥದ್ದು.
ನೋಡಿ, ನಾನಿಲ್ಲಿ ಈ ಗುಜ್ಜೆ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ತಿದ್ದೇನೆ. ನೋಡಿ, ಈ ಗುಜ್ಜೆ ಹೋಳು ಬೇಯುವಾಗಲೇ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲ್ತಿದ್ದೇನೆ. ಇದು ನನಗೆ ಅರ್ಧ ಬೆಂದರೆ ಸಾಕು ಈ ಗುಜ್ಜೆ. ನಂತರ ಇದು ನಮಗೆ ಎಣ್ಣೆಯಲ್ಲಿ ಇನ್ನು ಅರ್ಧ ಬೇಯ್ತದೆ ನಮಗೆ ಈ ಗುಜ್ಜೆಯನ್ನು ಮಂಚೂರಿಯಲ್ಲಿ ಮಸಾಲೆ ಹಾಕಿ ಫ್ರೈ ಮಾಡುವಾಗ. ಹಾಗಾಗಿ ಇದನ್ನು ನಮಗೆ ಅರ್ಧ ಬೇಯಿಸಿಕೊಂಡು ಸಾಕು. ಇದೊಂದು ಈ ಗುಜ್ಜೆ ಹೋಳಿನ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಗುಜ್ಜೆ ಹೋಳುಗಳೆಲ್ಲ ಬೆಂದಿದೆ. ಈಗ ನಾವು ಇದನ್ನು ಅಲ್ಲಿಂದ ಇಳಿಸಿಕೊಳ್ಳುವ. ನೋಡಿ, ಗುಜ್ಜೆ ಹೋಳುಗಳನ್ನೆಲ್ಲ ಇದರಲ್ಲಿ ಬೆಂದಿದೆ. ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಿದ್ದೇನೆ. ಇದರ ನೀರೆಲ್ಲ ನಮಗೆ ಬೇಡ, ಈಗ ಇದರ ಹೋಳುಗಳು ಮಾತ್ರ ಬೇಕಾಗಿರುವಂಥದ್ದು. ಯಾವ ರೀತಿಯಾಗಿ ಬಂದಿದೆ ಅಂತ. ಇದನ್ನು ಸ್ವಲ್ಪ ಬಿಸಿ ಆರಲಿ. ಆಗ ನಾವೀಗ ಅದಕ್ಕೆ ಬೇಕಾದ ಹಿಟ್ಟೆಲ್ಲ ರೆಡಿ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಈಗ ಗುಜ್ಜೆ ಮಂಚೂರಿ ಮಾಡಲಿಕ್ಕೆ ಅದಕ್ಕೆ ಹಿಟ್ಟು ರೆಡಿ ಮಾಡಲಿಕ್ಕೆ 1 ಕಪ್ಪು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. ಅದೇ ರೀತಿ ಅರ್ಧ ಕಪ್ ಆಗುವಷ್ಟು ಮೈದಾ. ಯಾವಾಗಲೂ ನಾವು ಕಾರ್ನ್ ಫ್ಲೋರ್ ಜಾಸ್ತಿ ತಗೊಳ್ಬೇಕು, ಮೈದಾ ಸ್ವಲ್ಪ ಅದಕ್ಕಿಂತ ಕಡಿಮೆ ತಗೊಳ್ಬೇಕು. ನಾನಿಲ್ಲಿ ಸಣ್ಣ ಗುಜ್ಜೆ ಆದ ಕಾರಣ ಇದಿಷ್ಟು ತಗೊಂಡಿದ್ದೇನೆ. ನೀವು ನಿಮ್ಮ ಗುಜ್ಜೆಯ ಗಾತ್ರಕ್ಕೆ ಅನುಗುಣವಾಗಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ನಂತರ ಇಲ್ಲಿ 2 ಚಮಚ ಆಗುವಷ್ಟು ನಾನು ಮೆಣಸು ನುಡಿ ಕೂಡ ತಗೊಂಡಿದ್ದೇನೆ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಇದನ್ನು ಮಿಶ್ರಣ ಮಾಡಿಕೊಳ್ಳುವ. ನೋಡಿ, ಈಗ ನಾನು 1 ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ಹುಡಿ ಹಾಕಿ ಹಾಕ್ತಿದ್ದೇನೆ. ಅರ್ಧ ಕಪ್ ಆಗುವಷ್ಟು ಮೈದಾ, ಅದಕ್ಕೆ 2 ಚಮಚ ಮೆಣಸಿನ ಹುಡಿ, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವೀಗ ಗುಜ್ಜೆ ಬೇಯುವಾಗ ಕೂಡ ಹಾಕಿಕೊಂಡಿದ್ದೇವೆ. ಅದೇ ರೀತಿ ಈಗ ಹಿಟ್ಟು ರೆಡಿ ಮಾಡುವಾಗ ಹಾಕಿಳ್ತಿದ್ದೇವೆ. ಅದೇ ರೀತಿ ಇನ್ನು ಮಸಾಲೆ ಮಾಡುವಾಗಲೂ ಕೂಡ ಹಾಕಿಳ್ಬೇಕು. ನೋಡಿಕೊಂಡು ಹಾಕಿರಲಿ. ಒಂದು ಅರ್ಧ ಚಮಚ ಹಾಕಿಳ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ.
ಇನ್ನು ಇದಕ್ಕೆ ನಾವು ಈ ಗುಜ್ಜೆಯ ಹೋಳುಗಳನ್ನು ಹಾಕಿಕೊಂಡು ಮಿಶ್ರಣ ಮಾಡಿಕೊಂಡ್ರೆ ಆಯಿತು. ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ನೋಡಿ. ಸ್ವಲ್ಪ ನೀರು ಸೇರಿಸಿಕೊಳ್ಬೇಕು. ನೋಡಿಕೊಂಡು ಹಾಕಿ ಇಲ್ಲಿ. ಇಷ್ಟು ಕಡಿಮೆ ಆದರೆ ಹಾಕಿಲ್ಬೋದು ಬೇಕಿದ್ರೆ. ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ. ಇನ್ನು ನಾವು ಬಣ್ಣ ಎಲ್ಲ ಇಟ್ಟುಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ನೋಡಿ ನಾನಿಲ್ಲಿ ಬಣ್ಣ ಎಲ್ಲ ಬಿಸಿ ಆಗಲಿಕ್ಕೆ ಇಡ್ತಿದ್ದೇನೆ. ನೋಡಿ ಬಣ್ಣ ಎಲ್ಲ ಬಿಸಿ ಆಗಿದೆ. ಈಗ ನಾನು ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ನಾವು ಗುಜ್ಜೆಯನ್ನು ಎಣ್ಣೆಲ್ಲ ಫ್ರೈ ಮಾಡಿಕೊಳ್ಳುವ. ನೋಡಿ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಎಣ್ಣೆಯಲ್ಲಿ ಗುಜ್ಜೆಯನ್ನು ಫ್ರೈ ಮಾಡಿಕೊಳ್ಳುವ. ಗುಜ್ಜೆ ಚೆನ್ನಾಗಿ ಬೆಂದಿರುವ ಕಾರಣ ನಾನಿಲ್ಲಿ ಇದನ್ನು ನೋಡಿ ಸ್ವಲ್ಪ ಒಂದು ಉಂಡೆ ರೀತಿಯಲ್ಲಿ ಮುದ್ದೆ ಮಾಡಿ ಎಣ್ಣೆಯಲ್ಲಿ ಬಿಡ್ತಿದ್ದೇನೆ. ನೀವು ಹೋಳುಗಳಾಗಿ ಕೂಡ ಫ್ರೈ ಮಾಡಿಕೊಳ್ಬೋದು. ಸ್ವಲ್ಪ ಹೊತ್ತಾಗಿ ಫ್ರೈ ಆಗಲಿ. ನೊರೆ ಎಲ್ಲ ಕಡಿಮೆ ಆದ ನಂತರ ನಾವು ಅದನ್ನು ಮಗುಚಿ ಹಾಕಿಲ್ವ. ನೋಡಿ ಈಗ ಹಾಕಿ ಒಂದು ನಿಮಿಷ ಆಗಿದೆ. ಈಗ ನಾವು ಇದನ್ನು ತಿರುಗಿಸಿ ಹಾಕಿಲ್ವ. ಇನ್ನು ಸ್ವಲ್ಪ ನೊರೆ ಕಡಿಮೆ ಆದ ನಂತರ ನಾವು ಇದನ್ನು ಎಣ್ಣೆಯಿಂದ ತೆಗೆದಲ್ವ. ನೋಡಿ ಗುಜ್ಜೆ ಫ್ರೈ ಆಗಿದೆ ನೋಡಿ. ಈಗ ಇದನ್ನು ಎಣ್ಣೆಯಿಂದ ತೆಗೆದಲ್ವ. ಕ್ರಿಸ್ಪಿಯಾಗಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಲ್ವ.
ನೀವು ನೋಡಿ ಉಳಿದಿರುವಂತೆ ಈ ಗುಜ್ಜೆಯನ್ನು ಕೂಡ ಅದೇ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ ಗುಜ್ಜೆಯನ್ನೆಲ್ಲ ಹಿಟ್ಟಲ್ಲಿ ಫ್ರೈ ಮಾಡಿ ಆಗಿದೆ. ಇವಾಗ ನಾನು ಬಣ್ಣಲ್ಲಿ ಇಟ್ಕೊಂಡಿದ್ದೇನೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೊಲ್ತಿದ್ದೇನೆ. ಈಗ 2 ಚಮಚ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಫ್ರೈ ಮಾಡ್ತಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಚೆನ್ನಾಗಿ ಪರಿಮಳ ಬರಬೇಕು. ಚೆನ್ನಾಗಿ ಇದರ ಸತ್ತೆಲ್ಲ ಬಿಟ್ಟುವರೆಗೆ ಇದನ್ನು ಚೆನ್ನಾಗಿ ಈ ರೀತಿಯಿಂದ ಅಲ್ಲಿ ಫ್ರೈ ಮಾಡಬೇಕು. ನೋಡಿ ನಂತರದಲ್ಲಿ ನಾನೀಗ ಇಲ್ಲಿ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೇನೆ ಕಟ್ ಮಾಡಿ, ಅದನ್ನು ಕೂಡ ಇದಕ್ಕೆ ಹಾಕಿದ್ದು ಫ್ರೈ ಮಾಡಿಕೊಳ್ಬೇಕು. ನೋಡಿ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಬೇಕು ನಾವು. ನೋಡಿ ಒಂದು ಮೀಡಿಯಮ್ ಗಾತ್ರದ ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ತಿದ್ದೇನೆ. ನೋಡಿ ಇವಾಗ 2 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ಹಾಕಿಕೊಳ್ತಿದ್ದೇನೆ. ಅದೇ ರೀತಿ 3 ಚಮಚದಷ್ಟು ನೋಡಿ ಟೊಮೆಟೊ ಸಾಸ್ ತಗೊಂಡಿದ್ದೇನೆ, ಇದನ್ನು ಕೂಡ ಹಾಕಿಕೊಳ್ತಿದ್ದೇನೆ. ನೋಡಿ ಇವಾಗ ರೆಡ್ ಚಿಲ್ಲಿ ಸಾಸ್ 3 ಟೇಬಲ್ ಸ್ಪೂನ್ ಹಾಕಿಕೊಳ್ತಿದ್ದೇನೆ. ನೋಡಿ ಇವಾಗ ಒಂದು ಚಿಟಿಕೆ ಅಷ್ಟು ಅರಶಿನ ಹುಡಿ ಹಾಕಿಕೊಳ್ತಿದ್ದೇನೆ. ಹಾಗೂ ಒಂದು ನಿಂಬೆ ರಸನ ಕೂಡ ಇದಕ್ಕೆ ನಾನು ಸೇರಿಸಿಕೊಳ್ತಿದ್ದೇನೆ. ನೋಡಿ ಇವಾಗ ನಾವು ಆಗ ಕಟ್ ಮಾಡಿ
ಫ್ರೈ ಮಾಡಿದ್ದ ಗುಜ್ಜೆಯನ್ನು ಇದಕ್ಕೆ ಹಾಕಲ್ವ. ಚೆನ್ನಾಗಿ ಮಗಿಸ್ಕೊಳ್ಬೇಕು. ನೋಡಿ, ಗೋಬಿ ಮಂಚೂರಿ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಲ್ತಿದ್ದೇನೆ. ನೋಡಿ, ನಾವು ಇದನ್ನು ಜಸ್ಟ್ ಒಂದ್ಸಲ ಮಗಿಸ್ಕೊಂತಾಯಿತು. ನಮ್ಮ ಗುಜ್ಜೆ ಮಂಚೂರಿ ರೆಡಿ. ನಾವು ಗೋಬಿ ಮಂಚೂರಿ ಅಥವಾ ಸೋಯಾ ಮಂಚೂರಿ ಎಲ್ಲ ಮಾಡ್ತೇವೆ, ಅದೇ ರೀತಿ ಇದು ಗುಜ್ಜೆ ಮಂಚೂರಿ. ಈ ಗುಜ್ಜೆ ಸಿಗುವಂಥ ಸೀಸನಲ್ಲಿ ಈ ರೀತಿಯ ಮಂಚೂರಿ ಎಲ್ಲ ಮಾಡಿಕೊಂಡು ತಿಂದರೆ ಭಾಳ ಟೇಸ್ಟ್ ಆಗಿರ್ತದೆ. ನೋಡಿ, ನಮ್ಮ ಗುಜ್ಜೆ ಮಂಚೂರಿ ರೆಡಿಯಾಗಿದೆ. ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್. ನಾವು ಈ ಗೋಬಿ ಮಂಚೂರಿ, ಸೋಯಾ ಮಂಚೂರಿ ಎಲ್ಲ ಮಾಡ್ತೇವೆ ನೋಡಿ, ಅದೇ ರೀತಿ ಟೇಸ್ಟಾಗಿ ಬಂದಿದೆ ಈ ಗುಜ್ಜೆ ಮಂಚೂರಿ ಕೂಡ. ಈಗ ಗುಜ್ಜೆ ಸೀಸನ್, ಹಾಗಾಗಿ ನಾವು ಈ ಸೀಸನಲ್ಲಿ ಸಿಗೋ ಗುಜ್ಜೆಯಿಂದ ಒಳ್ಳೆಯ ಗುಜ್ಜೆ ಮಂಚೂರಿಯನ್ನು ಮಾಡಿ ಟ್ರೈ ಮಾಡ್ಬೋದು. ಸೂಪರ್ ಟೇಸ್ಟ್ ಕೂಡ ಉಂಟು, ಹೆಲ್ತ್ಗೂ ತುಂಬ ಒಳ್ಳೆಯದು. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.